ನಮಸ್ಕಾರ ಎಲ್ಲ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ಹಿಂದಿನ ಕೆಲವೊಂದು ವಿಡಿಯೋದಲ್ಲಿ ನಾವು ರೇಖಿಯ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ರೇಖಿಯ 5 ತತ್ವಗಳು ಯಾವುದು ಅಂತ ನೋಡಿದಾಗ ಕೋಪಗೊಳ್ಳದೆ ಇರೋದು, ಕೃತಜ್ಞನಾಗಿರೋದು, ಚಿಂತಿಸದೇ ಇರೋದು, ಪ್ರಾಮಾಣಿಕನಾಗಿರೋದು ಹಾಗೂ ಎಲ್ಲರನ್ನು ಗೌರವಿಸುವುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇವು ಕೇವಲ ರೇಖಿ ಅಭ್ಯಾಸ ಮಾಡುವವರು ಬಾಯಲ್ಲಿ ಹೇಳ್ಕೊಳ್ಳುವಂತಹ ತತ್ವಗಳು ಅಲ್ಲ. ಬದಲಾಗಿ ಯಾರೇ ಆಗಿರಲಿ ಜೀವನದಲ್ಲಿ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕವಾದ ಆರೋಗ್ಯವನ್ನು ಬಯಸುವಂತಹ ಯಾರೇ ಆಗಿರಲಿ ಅವರೆಲ್ಲರೂ ಅಳವಡಿಸಿಕೊಳ್ಳಬೇಕಾದಂತಹ ಅದ್ಭುತವಾದಂತಹ ತತ್ವಗಳಾಗಿವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೃತಜ್ಞತೆ ಅಂದರೆ ಏನು, ಅದನ್ನು ಅಳವಡಿಸಿಕೊಳ್ಳೋದು ಹೇಗೆ, ಅದರಿಂದ ನಮಗಾಗುವಂತಹ ಉಪಯೋಗಗಳೇನು, ನಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತೊಲಗಿಸಿ ಸಕಾರಾತ್ಮಕತೆಯನ್ನು ತರಲು ಕೃತಜ್ಞತಾ ಭಾವ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಷ್ಟಕ್ಕೂ ಕೃತಜ್ಞತೆ ಅಂದರೆ ಏನು? ಕೃತಜ್ಞತೆ ಅಂದರೆ ಸುಮ್ಮನೆ ಥ್ಯಾಂಕ್ಸ್ ಕಣ್ರಿ ಅಂತ ಹೇಳೋದಲ್ಲ. ಬದಲಾಗಿ ಅದೊಂದು ಹೇಳಲಾಗದ ಸಕಾರಾತ್ಮಕವಾದಂತಹ ಭಾವನೆ ಅಥವಾ ವರ್ತನೆಯಾಗಿದ್ದು, ಒಬ್ಬ ವ್ಯಕ್ತಿಯು ಇತರರಿಂದ ಪಡೆದ ಪ್ರತಿಫಲವನ್ನು ನೀಡಲಾಗದಂತಹ ಸಹಾಯ, ಔದಾರ್ಯ, ಕರುಣೆ, ಸಹಾನುಭೂತಿ, ಉಡುಗೊರೆ, ದಯೆ ಮೊದಲಾದ ವಿಷಯಗಳಿಗೆ ಮನಸ್ಪೂರ್ವಕವಾಗಿ ಧನ್ಯತೆಯನ್ನೇ ಅನುಭವಿಸುವುದು ಮತ್ತು ಧನ್ಯವಾದಗಳನ್ನ ತಿಳಿಸೋದು. ಅದು ದೈಹಿಕವಾಗಿರ್ಬೋದು, ಮಾತಿನ ಮೂಲಕ ಆಗಿರ್ಬೋದು, ಅಥವಾ ಇನ್ಯಾವುದೇ ರೂಪದಲ್ಲಿ ಕೂಡ ಆಗಿರಬಹುದು. ಈ ಕೃತಜ್ಞತೆಯನ್ನು ಕೇವಲ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ನಮ್ಮ ಸುತ್ತಲಿನ ಪ್ರಕೃತಿಗೆ, ಪ್ರಾಣಿ ಪಕ್ಷಿಗಳಿಗೆ, ನಮ್ಮ ಪೂರ್ವಜರಿಗೆ ಹಾಗೂ ದೇವರಿಗೂ ಕೂಡ ಕೃತಜ್ಞನಾಗಿರುವಂತಹ ಸ್ವಭಾವವನ್ನು ಮಾನವನು ಅನಾದಿ ಕಾಲದಿಂದ ಬೆಳೆಸ್ಕೊಂಡು ಬಂದಿದ್ದಾನೆ. ದೇವರ ಬಗ್ಗೆ ಉಂಟಾಗುವಂತಹ ಅಪಾರವಾದಂತಹ ಕೃತಜ್ಞತೆ ಭಕ್ತಿಯ ರೂಪವನ್ನು ತಾಳುತ್ತೆ. ಒಂದು ಕಾಲದಲ್ಲಿ ಕೃತಜ್ಞತೆಯನ್ನು ನಮ್ಮ ಸಮಾಜ ಒಂದು ಸಹಜವಾದ ರೂಪದಲ್ಲಿ ದಿನನಿತ್ಯವಾಗಿ ಸರಳವಾಗಿ ಆಚರಣೆ ಮಾಡ್ತಾಯಿದ್ರು. ನೀವು ಕೇಳಿರ್ಬೋದು, ನಮ್ಮ ಜನಪದರಲ್ಲಿ ಒಂದು ಹಾಡಿದೆ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ, ಎದ್ದೊಂದು ಗಳಿಗೆ ನೆನೆದೇನ ಅಂತ ಬೆಳೆಯನ್ನು ಕೊಡುವ ಭೂಮಿ ತಾಯಿಯನ್ನು ನೆನೆಸ್ಕೊಳ್ಳುವಂತಹ ಗೃಹಿಣಿ, ಕಲ್ಲು ಕೊಟ್ಟವ್ವಾಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತ ತನ್ನ ತಾಯಿಯನ್ನು ನೆನೆಸ್ಕೊಂಡು ತನ್ನ ತವರು ಮನೆಗೆ ಒಳ್ಳೆಯದನ್ನು ಹಾರೈಸ್ತಾ ಇದ್ಲು ಪ್ರತಿನಿತ್ಯ. ಹೀಗೆ ಜಾನಪದ ಸಂಸ್ಕೃತಿಯಲ್ಲಿ ಎಲ್ಲದರ ಬಗ್ಗೆ ಕೃತಜ್ಞತೆಯನ್ನು ನಿತ್ಯದ ಅಭ್ಯಾಸವಾಗಿ ಆಚರಿಸಲಾಗ್ತಾ ಇತ್ತು. ಆದಿ ಮನುಷ್ಯನಿಗೆ ತಾನು ಮತ್ತು ತನ್ನ ಜೀವನ ಇವೆಲ್ಲದರ ಮೇಲೆ ಆಧಾರಪಟ್ಟಿದೆ ಅನ್ನುವಂಥ ಅಂಶ ಯಾವಾಗ ಮನವರಿಕೆ ಆಗತೊಡಗುತ್ತೋ ಆಗಲೇ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಕೃತಜ್ಞತೆಯನ್ನು ಎಲ್ಲರಿಗೂ ಅರ್ಪಿಸುವಂತಹ ವಿವಿಧ ಪದ್ಧತಿಗಳನ್ನು ಅನುಸರಿಸತೊಡಗುತ್ತಾನೆ. ಅದೇ ವರ್ಷಕ್ಕೊಮ್ಮೆ ಪಿತೃಗಳಿಗೆ ಎಡೆ ಇಟ್ಟು ಅವರನ್ನು ಸ್ಮರಿಸುವಂತಹ ಕಾರ್ಯ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ದೇವರ ರೂಪಗಳನ್ನು ನೀಡಿ ಅವುಗಳನ್ನು ಪೂಜಿಸುವ ಪದ್ಧತಿ ಇರಬಹುದು, ಪ್ರಕೃತಿಯ ಗುರುತುಗಳಾದಂತಹ ಮರಗಿಡಗಳಿಗೆ, ಕಲ್ಲು ಬೆಟ್ಟಗಳಿಗೆ ಪೂಜಿಸುವ ಆ ಮೂಲಕ ಮಾನಸಿಕವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗಿದೆ. ಈಗಲೂ ಕೂಡ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದವರು, ಸಮಾಜ ಸುಧಾರಣೆ ಮಾಡಿದವರು, ನಮ್ಮ ಬಾಳನ್ನು ಸಹನೀಯಗೊಳಿಸಿದಂತಹ ಮಹನೀಯರ ಪ್ರತಿಮೆಗಳನ್ನು ಸಾರ್ವಜನಿಕವಾಗಿ ಇಟ್ಟು ಗೌರವ ತೋರಿಸೋದು ಮತ್ತು ರಸ್ತೆಗಳಿಗೆ, ಪ್ರದೇಶಗಳಿಗೆ ಅವರ ಹೆಸರುಗಳನ್ನು ಇಟ್ಟು ಅವರನ್ನು ಸ್ಮರಿಸೋದನ್ನು ನಾವು ನೋಡ್ಬೋದು. ಇದೆಲ್ಲ ಕೃತಜ್ಞತೆಯ ಗುರುತುಗಳೇ ಆಗಿವೆ. ಧಾರ್ಮಿಕವಾಗಿ ನೋಡಿದರೆ ಜಗತ್ತಿನ ಎಲ್ಲ ಧರ್ಮಗಳು ಒಂದಿಲ್ಲ ಒಂದು ರೂಪದಲ್ಲಿ ಕೃತಜ್ಞತೆಯ ಮಹತ್ವವನ್ನು ಸಾರಿ ಸಾರಿ ಹೇಳಿವೆ. ಜುಡಾಯಿಸಂನಲ್ಲಿ ಕೃತಜ್ಞತೆಯ ಭಾವ ಪ್ರಾರ್ಥನೆಯ ಒಂದು ಅಗತ್ಯ ಅಂಗವೇ ಆಗಿದೆ. ಕೃತಜ್ಞತೆಯನ್ನು ಕ್ರಿಶ್ಚಿಯನ್ನರ ಮೂಲಭೂತ ಗುಣ ಅಂತ ಹೇಳಲಾಗುತ್ತೆ. ಇಸ್ಲಾಮಿಕ್ ಉಪದೇಶದಲ್ಲಿ ದೇವರಿಗೆ ಯಾರು ಹೆಚ್ಚು ಕೃತಜ್ಞತಾ ಭಾವವನ್ನು ಹೊಂದಿರುತ್ತಾರೋ ಅವರಿಗೆ ದೇವರಿಂದ ಕಾಣಿಕೆಗಳು ಸಿಗುತ್ತೆ ಅಂಥೇಳಿ ಒತ್ತಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಜೀವಿ, ಪ್ರಕೃತಿ, ತಂದೆ, ತಾಯಿ, ಗುರು, ಅತಿಥಿ ಎಲ್ಲರಲ್ಲೂ ದೇವರನ್ನು ಕಂಡು ಅವರಿಗೆ ಕೃತಜ್ಞರಾಗಿರಬೇಕು ಅನ್ನುವುದು ಒಂದು ಮೂಲಭೂತವಾದಂತಹ ಅಂಶ ಆಗಿದೆ.
ನಮ್ಮ ಜೀವನದಲ್ಲಿ ಅನೂಹ್ಯವಾದದನ್ನು ನಡೆಸಿ ನಿಯಂತ್ರಿಸಬಲ್ಲ ಸೃಷ್ಟಿಯ ಚೈತನ್ಯ ಅನಂತ ಅಂತ ತಿಳಿದಿದ್ರೂ ಸಹ ಅದನ್ನು ತನ್ನ ಮಟ್ಟಕ್ಕೆ, ತನ್ನ ಕಲ್ಪನೆಗೆ ಇಳಿಸಿ ಇಡೀ ಬ್ರಹ್ಮಾಂಡಕ್ಕೆ ಸಲ್ಲಿಸಬೇಕಾದಂತಹ ಕೃತಜ್ಞತೆಯನ್ನು ಅದರ ಭಾಗವಾದ, ಅದರ ಪ್ರತಿರೂಪವಾದ ಒಂದು ಮೂರ್ತಿಗೆ ತನ್ನ ಕೈಗೆಟಕುವ, ತಾನು ಬೆಳೆದ ಹೂ ಹಣ್ಣುಗಳನ್ನು ಸಮರ್ಪಿಸುವ, ಕೃತಜ್ಞತೆಯನ್ನು ಸಲ್ಲಿಸುವ ಸಂಪ್ರದಾಯವೇ ಬೆಳೆದು ದೇವಾಲಯ ಸಂಸ್ಕೃತಿಗೆ ಕಾರಣವಾಗಿದೆ. ಅಂದರೆ ನಮ್ಮೆಲ್ಲ ಸಂಸ್ಕೃತಿ, ಪೂಜೆ, ಪುನಸ್ಕಾರ, ಆಚರಣೆ ಮೊದಲಾದ ಎಲ್ಲದಕ್ಕೂ ಮೂಲ ಕಾರಣ ಈ ಕೃತಜ್ಞತೆ ಎಂಬ ಭಾವ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಕೃತಜ್ಞತೆಯನ್ನು ವ್ಯಕ್ತಪಡಿಸೋದ್ರಿಂದ ಏನು ಪ್ರಯೋಜನ? ಇದು ಬಹಳ ಮುಖ್ಯವಾದಂತಹ ವಿಷಯ. ಗಿಡಕ್ಕೆ, ಮರಕ್ಕೆ, ಪ್ರಕೃತಿಗೆ ಉಪಕಾರ ಮಾಡಿದವರಿಗೆ, ತೀರ್ಕೊಂಡ ಹಿರಿಯರಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ, ದೇವರಿಗೆ ಪೂಜೆಯ ಮೂಲಕವೋ, ಮೂರ್ತಿಯನ್ನು ಮಾಡೋದರ ಮೂಲಕವೋ, ಮಾತಿನ ಮೂಲಕವೋ ಧನ್ಯವಾದಗಳನ್ನು ಅರ್ಪಿಸಿದರೆ ಏನು ಪ್ರಯೋಜನ? ಅದು ಅವರಿಗೆ ತಲುಪುತ್ತಾ? ಅದರಿಂದ ಅವರಿಗೆ ಏನಾದರೂ ಉಪಯೋಗ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಕೃತಜ್ಞತೆಯನ್ನು ಪಡ್ಕೊಂಡವರಿಗೆ ಯಾವುದೇ ರೀತಿಯಾದಂತಹ ಉಪಯೋಗ ಇರೋದಿಲ್ಲ. ಆದರೆ ಇದು ಕೃತಜ್ಞನಾಗಿರುವವನಿಗೆ ಅತ್ಯಂತ ಉಪಯೋಗಕರವಾಗಿರುವಂತಹ ಒಂದು ವಿಧಾನವಾಗಿದೆ. ನೋಡಿ, ಆ ಜಾನಪದ ಗೀತೆಯಲ್ಲಿ ಆ ಗೃಹಿಣಿ ಕೊನೆಗೆ ಏನು ಹೇಳ್ತಾಳೆ ಅಂದರೆ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಕಲ್ಲು ಕಾವೇರಿ ಕಪನೀಯ, ಕಲ್ಲು ಕಾವೇರಿ ಕಪನೀಯ ನೆನೆದರೆ ಹೊತ್ತಿದ್ದ ಪಾಪ ಪರಿಹಾರ. ಅಂದರೆ ನಮಗೆ ಉಪಕಾರವನ್ನು ಮಾಡಿದವ್ರನ್ನ ನೆನೆದರೆ ನಮ್ಮ ಪಾಪ ಪರಿಹಾರವಾಗುವುದರ ಮೂಲಕ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಜನಪದರ ನಂಬಿಕೆಯಾಗಿತ್ತು. ಇದು ಬಹಳ ಮುಖ್ಯ. ನೀವು ಯಾರಿಗಾದರೂ ಕೃತಜ್ಞನಾಗಿದ್ದರೆ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹೊರತು ಅವರಿಗಲ್ಲ. ಇದನ್ನು ತಿಳ್ಕೊಂಡ್ರೆ ಕೃತಜ್ಞತೆಯನ್ನು ಅಭ್ಯಾಸ ಮಾಡೋದು ತುಂಬ ಸುಲಭ ಆಗುತ್ತೆ. ಹಾಗಾಗಿ ಈ ಕೃತಜ್ಞನಾಗಿರುವುದರ ಲಾಭಗಳೇನು ಅನ್ನೋದನ್ನು ಮೊದಲು ನೋಡೋಣ. ಕೃತಜ್ಞತೆಯನ್ನು ವ್ಯಕ್ತಪಡಿಸೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಲಾ ಆಫ್ ಅಟ್ರಾಕ್ಷನ್. ಕೃತಜ್ಞತೆ ಮತ್ತು ಆಕರ್ಷಣೀಯ ನಿಯಮ ಸಾಮಾನ್ಯವಾಗಿ ಒಂದರೊಳಗೊಂದು ಹೆಣೆದುಕೊಂಡಿರುತ್ತೆ. ಯಾರು ಕೃತಜ್ಞರಾಗಿರ್ತಾರೋ ಅವರು ತಮ್ಮಲ್ಲಿ ಇರುವುದರ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿರ್ತಾರೆ. ಯಾರು ತಮ್ಮಲ್ಲಿ ಇರೋದರ ಮೇಲೆ ಗಮನ ಹರಿಸಿ ಕೃತಜ್ಞರಾಗಿರ್ತಾರೋ ಅವರು ಅತ್ಯಂತ ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಆದ್ದರಿಂದ ಅವರ ಮೇಲೆ ಬ್ರಹ್ಮಾಂಡದ ಆಶೀರ್ವಾದ ಸದಾ ಇರುತ್ತೆ. ಅವರು ಬೇಡ ಅಂತ ಹೇಳಿದ್ರೂ ಕೂಡ ಪ್ರಕೃತಿ ಅವರಿಗೆ ಇನ್ನಷ್ಟು ಕೊಡ್ತಾನೇ ಇರುತ್ತೆ. ಯಾರು ಕೃತಜ್ಞತೆ ಇಲ್ಲದವರಾಗಿರ್ತಾರೋ ತಮ್ಮಲ್ಲಿ ಇಲ್ಲದರ ಮೇಲೆ ಅವರ ಗಮನವನ್ನು ಕೇಂದ್ರೀಕರಿಸ್ತಾರೆ. ಅವರಿಗೆ ಜೀವನದಲ್ಲಿ ಎಲ್ಲದರಲ್ಲಿಯೂ ಇನ್ನಷ್ಟು ಮತ್ತಷ್ಟು ಕೊರತೆನೇ ಆಗುವಂತಹ ಸಂಭವವಿರುತ್ತೆ. ಎರಡನೇದಾಗಿ ನಮ್ಮ ಅಹಂ ಅಳಿಯುತ್ತೆ. ನೀವು ನಿಮ್ಮ ಸುತ್ತಮುತ್ತಲಿನ ಎಲ್ಲದಕ್ಕೂ ಕೃತಜ್ಞರಾಗಿರುವುದರ ಮೊದಲ ಪ್ರಯೋಜನ ಅಂತ ಹೇಳಿದ್ರೆ ನಿಮ್ಮ ಅಹಂಕಾರ ಅಳಿಯುತ್ತೆ. ಯಾರಿಲ್ಲದೆಯೂ ನಾನು ಬದುಕಬಲ್ಲೆ ಎಂಬ ಅಹಂಕಾರ ಅಳೆದು ಸಂಘ ಜೀವಿಗಳಾದಂತಹ ನಾವು ಒಬ್ಬೊಬ್ಬರೇ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಸುಗಮವಾಗಿ ನಡೆಯೋದಕ್ಕೆ ನಮ್ಮ ಸುತ್ತಮುತ್ತಲಿರೋರೇ ಕಾರಣ ಎನ್ನುವಂತಹ ಭಾವ ನಿಮ್ಮನ್ನು ವಿನೀತರನ್ನಾಗಿಸುತ್ತೆ. ಇದರಿಂದ ನಾವು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿರೋದಕ್ಕೆ ಸಹಕಾರಿಯಾಗುತ್ತೆ. ಮೂರನೇದಾಗಿ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಾರು ಕೃತಜ್ಞತೆಯ ಭಾವನೆಯನ್ನು ಹೊಂದಿರ್ತಾರೋ ಹಾಗೂ ಅದನ್ನು ಅನುಷ್ಠಾನಕ್ಕೆ ತರ್ತಾರೋ ಅವರಿಗೆ ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದೋದ್ರಿಂದ ಮತ್ತು ಬೇರೆಯವರಿಂದ ನಿರೀಕ್ಷೆಗಳು ಕಡಿಮೆ ಆಗೋದ್ರಿಂದ ಖಿನ್ನತೆ, ಆತಂಕ ಮತ್ತು ಒತ್ತಡದಂತಹ ಮಾನಸಿಕ ಸಮಸ್ಯೆಗಳು ಗಣನೀಯವಾಗಿ ಕಡಿಮೆ ಆಗುತ್ತೆ. ನಾಲ್ಕನೇದಾಗಿ ಸಂಬಂಧಗಳ ಸುಧಾರಣೆ ಬಹಳ ಸುಲಭವಾಗಿ ಆಗುತ್ತೆ. ಕೃತಜ್ಞರಾಗಿರೋದರ ಮತ್ತೊಂದು ಅತ್ಯುತ್ತಮ ಪ್ರಯೋಜನ ಅಂತ ಹೇಳಿದ್ರೆ, ಇತರರೊಂದಿಗೆ ಒಳ್ಳೆಯ ಭಾವನೆಗಳು ಉಂಟಾಗೋದ್ರಿಂದ ಅವರೊಂದಿಗೆ ನಮ್ಮ ಸಂಪರ್ಕಗಳು, ನಮ್ಮ ಮಾತುಕತೆಗಳು ಬಲವಾದ ಸಂಪರ್ಕವನ್ನು ಉಂಟು ಮಾಡುತ್ತೆ. ಸ್ನೇಹಿತರ ವಿಶ್ವಾಸಕ್ಕೆ, ಕುಟುಂಬಸ್ಥರ ಪ್ರೀತಿಗೆ, ಸಹೋದ್ಯೋಗಿಗಳ ಸಹಕಾರಕ್ಕೆ ಕೃತಜ್ಞರಾಗಿದ್ದಾಗ ಅವರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸ್ತಾ ಹೋಗುತ್ತೆ ಮತ್ತು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಪ್ರೀತಿ ವಿಶ್ವಾಸಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗೆಯೇ ಉತ್ತಮವಾದಂತಹ ದೈಹಿಕ ಆರೋಗ್ಯ ನಮ್ಮದಾಗುತ್ತೆ. ಕೃತಜ್ಞತೆಯನ್ನು ಅಭ್ಯಾಸ ಮಾಡೋದರಿಂದ ಮುಖ್ಯವಾಗಿ ನಮಗೆ ಒಂದು ನೆಮ್ಮದಿಯ ಭಾವನೆ ಉಂಟಾಗುತ್ತೆ. ಅದು ನಮ್ಮ ನಿದ್ದೆಯ ಗುಣಮಟ್ಟವನ್ನು ಹೆಚ್ಚು ಮಾಡುತ್ತೆ. ಇದರಿಂದಾಗಿ ನಮ್ಮ ಪ್ರತಿರಕ್ಷಣಾ ಕಾರ್ಯ ಅಂತ ಏನು ಹೇಳ್ತೀವಿ ಅದರ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮ ಉಂಟಾಗೋದ್ರಿಂದ ನಮ್ಮ ದೈಹಿಕ ಆರೋಗ್ಯ ದಿನದಿಂದ ದಿನಕ್ಕೆ ಉತ್ತಮ ಆಗ್ತಾ ಹೋಗುತ್ತೆ. ಇನ್ನೊಂದು
ಪ್ರಯೋಜನ ಅಂತ ಹೇಳಿದ್ರೆ ಸ್ವಾಭಿಮಾನ ಹಾಗೂ ಆತ್ಮವಿಶ್ವಾಸದ ಹೆಚ್ಚಳ. ನಾವು ನಮಗೆ ದೊರಕಿದ ಎಲ್ಲದಕ್ಕೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಾಗ ನಮ್ಮ ದೇಹಕ್ಕೂ ಮನಸ್ಸಿಗೂ ಹಾಗೂ ನಮ್ಮ ಆತ್ಮಕ್ಕೂ ಜೊತೆಗೆ ನಮ್ಮ ಕುಟುಂಬಕ್ಕೂ ಕೃತಜ್ಞರಾಗಿರ್ತೀವಿ. ಆದ್ದರಿಂದ ಅದು ನಮ್ಮ ಸ್ವಾಭಿಮಾನವನ್ನು ಹೆಚ್ಚು ಮಾಡುತ್ತೆ. ಸ್ವಾಭಿಮಾನಿ ವ್ಯಕ್ತಿಯಲ್ಲಿ ಆತ್ಮತೃಪ್ತಿ ಇರುತ್ತೆ. ಆತ್ಮತೃಪ್ತಿ ಇರುವ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುತ್ತೆ. ಹಾಗೆಯೇ ಇನ್ನೊಂದು ಬಹುಮುಖ್ಯವಾದ ಉಪಯೋಗ ಅಂತ ಹೇಳಿದ್ರೆ ಒಂದು ಸಹಾನುಭೂತಿಯ ಭಾವನೆ. ಕೃತಜ್ಞತೆಯನ್ನು ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ಇತರರ ಕಡೆಗೆ ಸಹಾನುಭೂತಿ ಅನ್ನೋದು ಹೆಚ್ಚಾಗುತ್ತೆ. ಇತರರು ನಿಮ್ಮ ಬಗ್ಗೆ ತೋರಿಸುವಂತಹ ದಯೆ ಮತ್ತು ಔದಾರ್ಯವನ್ನು ನೀವು ಗುರುತಿಸಿದಾಗ ನೀವು ಅವರ ವಿಚಾರಗಳೊಂದಿಗೆ ಸಹಾನುಭೂತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವರಿಗೆ ನಿಮ್ಮಿಂದ ಕೂಡ ದಯೆ ಹಾಗೂ ಔದಾರ್ಯವನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ತಾಳ್ಮೇಳ ಉಂಟಾಗುತ್ತೆ. ಹಾಗೆಯೇ ಕೃತಜ್ಞತೆಯು ಸಂತೋಷ ಮತ್ತು ಜೀವನ ತೃಪ್ತಿಯೊಂದಿಗೆ ಬಲವಾದಂತಹ ಸಂಬಂಧವನ್ನು ಹೊಂದಿದೆ. ನೀವು ಯಾವುದಕ್ಕಾಗಿ ಕೃತಜ್ಞರಾಗಿರ್ತೀರಿ ಅನ್ನೋದರ ಮೇಲೆ ನಿಮ್ಮ ಸಮೃದ್ಧಿ ತೃಪ್ತಿಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೀರಿ. ಇದು ನಿಮ್ಮಲ್ಲಿ ಆನಂದದಾಯಕವಾದಂತಹ ಜೀವನಕ್ಕೆ ಕಾರಣ ಆಗುತ್ತೆ. ನೀವು ಸದಾಕಾಲ ಸಂತೋಷವಾಗಿರೋದಕ್ಕೆ ಇದು ಪೂರಕವಾದ ವಾತಾವರಣವನ್ನು ನಿರ್ಮಿಸುತ್ತೆ. ಒಟ್ಟಾರೆಯಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಸಂತೋಷದ, ಆರೋಗ್ಯಕರ ಮತ್ತು ಲಾ ಆಫ್ ಅಟ್ರಾಕ್ಷನ್ ಮೂಲಕ ನಮ್ಮ ಸಮೃದ್ಧ ಜೀವನವನ್ನು ನಡೆಸೋದಕ್ಕೆ ಕೊಡುಗೆ ಕೊಡುತ್ತೆ. ಆ ಮೂಲಕ ಅನೇಕ ದೂರಗಾಮಿ ಪ್ರಯೋಜನಗಳನ್ನು ಹೊಂದಿರುತ್ತೆ. ಹಾಗಾದರೆ ಕೃತಜ್ಞತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ಬೇರೆಯವರೊಂದಿಗೆ ಹೋಲಿಸ್ಕೋಬಾರ್ದು. ನಮ್ಮನ್ನು ನಾವು ಬೇರೆಯವರೊಂದಿಗೆ ಹೋಲಿಸ್ಕೊಳ್ಳೋದ್ರಿಂದ ಕೂಡ ಕೃತಜ್ಞತೆಯ ಭಾವನೆ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವವರು ತಮ್ಮನ್ನು ಮತ್ತು ತಮ್ಮ ಪರಿಸ್ಥಿತಿಯನ್ನು, ತಮ್ಮ ರೂಪವನ್ನು, ತಮ್ಮ ಅಂತಸ್ತನ್ನು, ತಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಬೇರೆಯವರೊಂದಿಗೆ ಹೋಲಿಸ್ಕೊಳ್ಬಾರ್ದು. ತುಂಬ ಜನರ ಸಮಸ್ಯೆ ಅಂದರೆ ಅವರಲ್ಲಿ ಇಲ್ಲದಿರುವುದು ಬೇರೆಯವರಲ್ಲಿ ಇದೆ ಎಂಬ ಭಾವನೆಯಲ್ಲಿ ಕೊರಗುತ್ತಾ ತಮ್ಮಲ್ಲಿ ಏನಿದೆ ಎಂಬುದನ್ನೇ ಮರೆತು ಬಿಡ್ತಾರೆ. DVG ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಅತ್ಯಂತ ಸೊಗಸಾಗಿ ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀಂ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ ಕೇಳಿದ್ದಾರೆ. ಬೇರೆಯವರಿಗೆ ನಮ್ಮನ್ನು ಹೋಲಿಸ್ಕೊಂಡು ಕೊರಗಿ ತನಗಿರೋದನ್ನು ಮರೆತರೆ ಅದು ದೇವರಿಗೆ ಮಾಡುವಂತಹ ಅವಮಾನ ಹಾಗೂ ಇದು ಶಿವನಿಗೆ ಕೃತಜ್ಞನಾಗಿರುವವನ ಲಕ್ಷಣ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮಲ್ಲಿರುವುದಕ್ಕೆ ಸಂತೋಷಪಟ್ಟು ಕೃತಜ್ಞನಾಗಿದ್ದರೆ ಇನ್ನಷ್ಟು ಆಶೀರ್ವಾದ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮದು ಖಾಲಿ ಕೈ. ನಾವು ಹುಟ್ಟುವಾಗ ಏನನ್ನೂ ತಂದಿಲ್ಲ ಮತ್ತು ಹೋಗುವಾಗ ಏನನ್ನು ತಗೊಂಡು ಹೋಗೋದು ಇಲ್ಲ. ನಾವು ಬಂದಾಗ ಖಾಲಿ ಕೈಯಿಂದ ಬಂದಿದ್ದೀವಿ. ನಾವು ಹುಟ್ಟುವಾಗ ನಮಗೆ ಬೇಕಾದ ಎಲ್ಲವೂ ಈ ಜಗತ್ತಿನಲ್ಲಿ ತಯಾರಾಗಿದ್ದು ನಮಗೋಸ್ಕರ ಕಾಯ್ತಾ ಇತ್ತು. ಪ್ರತಿ ಮಗು ಹುಟ್ಟುವ ಮೊದಲೇ ಇಬ್ಬರು ವೈಯಕ್ತಿಕ ಏಂಜಲ್ಗಳು ಒಂದು ಮಗುವಿಗಾಗಿ ಸಂಭ್ರಮದಿಂದ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡು ಮಗು ಈ ಪ್ರಪಂಚಕ್ಕೆ ಕಾಲಿಡೋದನ್ನು ಕಾಯ್ತಾ ಇರ್ತಾರಂತೆ. ಅವರು ಜೀವನ ಪರ್ಯಂತ ಆ ಮಗುವಿನ ಜೊತೆಗೆ ಅಂದರೆ ನಮ್ಮ ಜೊತೆಗೆ ಇದ್ದು ನಮ್ಮ ಎಲ್ಲ ಸೇವೆಗೆ ಸಿದ್ಧರಾಗಿರ್ತಾರೆ. ಅವರಿಗೆ ಬೇಕಿರೋದು ಏನು ಅಂತ ಹೇಳಿದ್ರೆ ನಾವು ಸಂತೋಷವಾಗಿ ಹಾಗೂ ಸಕಾರಾತ್ಮಕವಾಗಿ ಇರೋದು ಮಾತ್ರ. ಹಾಗೆ ಖಾಲಿ ಕೈಯಲ್ಲಿ ಹುಟ್ಟುವ ನಮಗೆ ಏನು ಸಿಕ್ಕಿದರೂ ಅದು ಹೆಚ್ಚುವರಿಯೇ. ಒಂದು ವೇಳೆ ನಾವು ನಮ್ಮಲ್ಲಿ ಇರುವುದನ್ನು ಮರೆತು ಇಲ್ಲದನ್ನು ನೆನೆಸ್ಕೊಂಡು ಕೊರಗ್ತಾ ಇದ್ದರೆ ಆ ಏಂಜಲ್ಗಳು ನಮಗೆ ಸಹಾಯ ಮಾಡುವವರು ನಮ್ಮ ಬಗ್ಗೆ ಬೇಸರ ಪಟ್ಟುಕೊಂಡು ನಮ್ಮಿಂದ ದೂರ ಹೋಗ್ತಾರೆ. ತುಂಬ ಜನರಿಗೆ ಆಗಿರೋದು ಇದೇನೆ. ನಮಗೆ ಏನು ಸಿಕ್ಕಿದ್ರೂ ಈ ಜೀವನದಲ್ಲಿ ಅದು ನಮಗೆ ಹೆಚ್ಚುವರಿನೇ. ನಮ್ಮ ದೇಹ ಕೂಡ ನಮ್ಮ ತಂದೆ ತಾಯಿಯಿಂದ ಬಂದಿರುತ್ತೆ. ಆದ್ದರಿಂದ ನಾವು ನಮಗೆ ಏನು ಸಿಕ್ಕಿದ್ರೂ ಅದಕ್ಕೆ ಕೃತಜ್ಞನಾಗಿರಬೇಕು ಮತ್ತು ಸಿಕ್ಕಿದ್ದನ್ನೆಲ್ಲವನ್ನು ಜೋಪಾನವಾಗಿ ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನು ಸುಖಮಯವಾಗಿಸ್ಕೊಳ್ಬೇಕು ಅನ್ನುವಂತಹ ತಿಳುವಳಿಕೆಯನ್ನು ಉಂಟು ಮಾಡಿಕೊಂಡ್ರೆ ಕೃತಜ್ಞತೆ ಎನ್ನುವುದು ನಮ್ಮಲ್ಲಿ ತನ್ನಿಂದ ತಾನೇ ಬರುತ್ತೆ. ನಮಗೆ ನಮ್ಮ ಜೀವನದಲ್ಲಿ ದೊರೆತಿರೋದಲ್ಲ ಹೆಚ್ಚುವರಿ ಅಂತ ತಿಳ್ಕೊಳ್ಳಿ. ನಾವು ಖಾಲಿ ಕೈಗಳಿಂದ ಈ ಪ್ರಪಂಚಕ್ಕೆ ಬಂದಿದ್ದೇವೆ ಮತ್ತು ನಮಗಾಗಿ ಇಲ್ಲಿ ಎಲ್ಲ ಸಿದ್ಧವಾಗಿದೆ ಎನ್ನುವಂತಹ ಭಾವ ನಮ್ಮನ್ನು ಆಗಿಸಲೇಬೇಕು. ಕೃತಜ್ಞನಾಗಿರೋದಕ್ಕೆ ಇನ್ನೊಂದು ಸುಲಭದ ಉಪಾಯ ಅಂತ ಹೇಳಿದ್ರೆ ಸಮಾಜಕ್ಕೆ ಏನನ್ನಾದರೂ ವಾಪಸ್ ಕೊಡೋದು.
ಸ್ವಯಂ ಸೇವಕರಾಗಿ ನಿಮ್ಮ ಕೈಲಾದ ಸಮಾಜ ಸೇವೆಯ ಕೆಲಸಗಳನ್ನ ಮಾಡಿ ಮತ್ತು ಅಗತ್ಯವಿರುವವರಿಗೆ ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡ್ತಾ ಇರಿ. ದಯೆ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಕೃತಜ್ಞತಾ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗಿಂತ ಕಡಿಮೆ ಅದೃಷ್ಟ ಹೊಂದಿರುವ ಇತರರಿಗೆ ಸಹಾಯ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅವರಿಗಿಂತ ಉತ್ತಮ ಮಟ್ಟದಲ್ಲಿರೋದನ್ನು ನಿಮಗೆ ನೆನಪಿಗೆ ಬರುತ್ತೆ ಮತ್ತು ಅದಕ್ಕಾಗಿ ನಿಮ್ಮಲ್ಲಿ ಕೃತಜ್ಞತೆ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ನೀವು ನಿಮ್ಮ ಜೀವನದಲ್ಲಿ ಕೃತಜ್ಞರಾಗಿರಬೇಕಾದಂತಹ ವ್ಯಕ್ತಿಗಳು, ವಿಷಯಗಳು ಮತ್ತು ಪರಿಸ್ಥಿತಿಗಳನ್ನ ಬರೆದಿಡಿ. ಅದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಿಮ್ಮ ಗುರುಗಳಾಗಿರ್ಬೋದು, ಹೆಂಡತಿ, ಗಂಡ, ಮಕ್ಕಳು, ಕೆಲಸದವರು, ಸಹೋದ್ಯೋಗಿಗಳು ಮತ್ತು ಯಾರೋ ಅಪರಿಚಿತ ವ್ಯಕ್ತಿಗಳಾಗಿರ್ಬೋದು. ಅವರಿಂದ ನಿಮ್ಮ ಜೀವನ ಎಷ್ಟು ಸುಂದರ ಹಾಗೂ ಆರಾಮದಾಯಕ ಆಗಿದೆ ಮತ್ತು ಅವರಿಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಏನನ್ನು ಕಳ್ಕೊಳ್ತಿದ್ರಿ ಅನ್ನೋದನ್ನು ಬರೆದಿಡಿ. ಇದು ನಿಮ್ಮಲ್ಲಿ ಅವರ ಬಗ್ಗೆ ಕೃತಜ್ಞತೆಯನ್ನು ಉಂಟು ಮಾಡುತ್ತೆ. ಹಾಗೆಯೇ ಹೋ'ಒಪನೋಪನವನ್ನು ಅಭ್ಯಾಸ ಮಾಡಿ. ಹೋ'ಒಪನೋಪನೋ ಅನ್ನೋದು ಒಂದು ಹವಾಯಿಯನ್ ಕ್ಷಮೆಯ ಅಥವಾ ಪಶ್ಚಾತ್ತಾಪದ ಒಂದು ಸಾಂಪ್ರದಾಯಿಕ ಅಭ್ಯಾಸ ಆಗಿದೆ. ಹವಾಯಿ ದ್ವೀಪದಲ್ಲಿ ಜನರು ಇದನ್ನು ಬಹಳ ಹಳೆ ಕಾಲದಿಂದ ಅಭ್ಯಾಸ ಮಾಡ್ತಿದ್ದಾರೆ. ಇದರಲ್ಲಿರುವಂತಹ 4 ವಾಕ್ಯಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುವಷ್ಟು ಸಶಕ್ತವಾಗಿವೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ ಹೇಳುವಂತಹ ವಾಕ್ಯಗಳಲ್ಲಿ ನಿಮಗೆ ಪ್ರತಿಕೂಲಕರವಾಗಿರುವಂತಹ ವ್ಯಕ್ತಿಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ಅವರನ್ನು ಇರುವಂತೆಯೇ ಒಪ್ಪಿಕೊಳ್ಳುವಂತಹ, ಪ್ರೀತಿಸುವ ಮತ್ತು ಕೃತಜ್ಞರಾಗಿರುವಂತಹ ಮನಸ್ಥಿತಿಯನ್ನು ಬೆಳೆಸುತ್ತೆ. ಇದು ಜೊತೆಗೆ ನಿಮ್ಮ ದೃಷ್ಟಿಕೋನವನ್ನು ಬದಲು ಮಾಡಿಕೊಳ್ಳಿ. ಸದಾಕಾಲ ನಕಾರಾತ್ಮಕವಾಗಿ ಚಿಂತಿಸುವ ಬದಲು ಸನ್ನಿವೇಶಗಳ ಧನಾತ್ಮಕ ಅಂಶಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ನಿಮ್ಮ ಮನಸ್ಸನ್ನು ತರಬೇತುಗೊಳಿಸಿ. ನಿಮಗೆದುರಾಗುವಂತಹ ಯಾವುದೇ ಸಮಸ್ಯೆ ಹಾಗೂ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಗೆ ಸಹಾಯವಾಗುವಂತೆ, ಅನುಭವಗಳನ್ನು ವಿಸ್ತರಿಸಿಕೊಳ್ಳುವಂತೆ ನೋಡಿಕೊಳ್ಳಿ ಮತ್ತು ಆ ಅವಕಾಶಕ್ಕಾಗಿ ಕೃತಜ್ಞರಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗೆಯೇ ಕೃತಜ್ಞತೆಯ ದೃಢೀಕರಣಗಳು ಅಂದರೆ ಕೃತಜ್ಞತೆಯ ಅಫರ್ಮೇಷನ್ ನಮ್ಮ ಜೀವನದಲ್ಲಿ ಕೃತಜ್ಞತೆಯ ಭಾವವನ್ನು ಹಾಗೂ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮನಸ್ಸು ಪ್ರಶಾಂತವಾಗಿದ್ದಾಗ ಚೆನ್ನಾಗಿ ಹಾಗೂ ನಿಧಾನವಾಗಿ ಉಸಿರಾಟ ಮಾಡಿ ನಂತರ ನನ್ನ ಜೀವನದಲ್ಲಿ ನನಗೆ ಸಿಕ್ಕ ಎಲ್ಲ ಸಮೃದ್ಧಿಗಾಗಿ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನಾನು ತೆರೆದ ಹೃದಯದಿಂದ ಇನ್ನಷ್ಟು ಸಮೃದ್ಧಿಯನ್ನು ಆಕರ್ಷಿಸ್ತಾ ಇದ್ದೇನೆ. ಪ್ರತಿದಿನ ನನ್ನನ್ನು ಸುತ್ತುವರೆದಿರುವಂತಹ ಸಂತಸಕರ ವ್ಯಕ್ತಿಗಳು ಹಾಗೂ ಪರಿಸ್ಥಿತಿಗಾಗಿ ಮತ್ತು ನನ್ನ ಜೀವನ ಸೌಂದರ್ಯಕ್ಕಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಸ್ನೇಹಿತರು ಮತ್ತು ಕುಟುಂಬದ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾನು ಕೃತಜ್ಞನಾಗಿದ್ದೀನಿ. ನನ್ನ ಆರೋಗ್ಯ ಮತ್ತು ಚೈತನ್ಯಕ್ಕಾಗಿ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಮತ್ತು ನಾನು ನನ್ನ ದೇಹ ಮತ್ತು ಮನಸ್ಸನ್ನು ಪ್ರೀತಿ ಮತ್ತು ಸಹಾನುಭೂತಿಯಿಂದ ನೋಡ್ಕೊಳ್ತಾ ಇದ್ದೀನಿ. ನಾನು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಮತ್ತು ಸವಾಲುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ, ಯಾಕಂದರೆ ಅವು ನನಗೆ ನನ್ನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ನನಗೆ ತೋರಿಸ್ಕೊಡ್ತಾ ಇದ್ದಾವೆ. ಹೀಗೆ ಇನ್ನೂ ಅನೇಕ ರೀತಿಯಾದಂತಹ ಸಕಾರಾತ್ಮಕವಾದಂಥ ಹೇಳಿಕೆಗಳನ್ನು ನಿಯಮಿತವಾಗಿ ಮೌನವಾಗಿ ಅಥವಾ ಗಟ್ಟಿಯಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ಕೃತಜ್ಞತೆ ಮತ್ತು ಮೆಚ್ಚುಗೆಯ ಮನಸ್ಥಿತಿಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು ಯಾವುದೇ ಚಿಕ್ಕ ಅಥವಾ ದೊಡ್ಡ ಸಂದರ್ಭಗಳು ಬಂದಾಗ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದಕ್ಕೆ ಹಿಂಜರಿಬೇಡಿ. ಇದನ್ನು ಒಂದು ನಿಮ್ಮ ಸ್ವಭಾವದ ರೀತಿಯಾಗಿ ಮಾಡಿಕೊಳ್ಳಿ. ಕೃತಜ್ಞತೆಯನ್ನು ಕಾಟಾಚಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳೋ ಬದಲು ಹೃತ್ಪೂರ್ವಕವಾಗಿ ವ್ಯಕ್ತಪಡಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದು ಒಂದು ಪದ ಆಗಿರ್ಬೋದು ಅಥವಾ ಒಂದು ಮಾತಲ್ಲಾಗಿರ್ಬೋದು ಅಥವಾ ಮೆಚ್ಚುಗೆಯ ಸಣ್ಣ ಒಂದು ಗೆಸ್ಚರ್, ಏನೋ ಒಂದು ನೋಟ ಆಗಿರ್ಬೋದು, ಅದರ ಮೂಲಕ ಕೂಡ ನೀವು ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಬೋದು. ಆದರೆ ಅದನ್ನು ಮನಪೂರ್ವಕವಾಗಿ ಮತ್ತು ಸಹಜವಾಗಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕೃತಜ್ಞತೆ ಅನ್ನೋದು ಹುಟ್ಟಿನಿಂದ ಬರುವಂತಹ ಸ್ವಭಾವ ಅಲ್ಲ, ಆದರೆ ಅದನ್ನು ನಾವು ಬೆಳೆಸಿಕೊಳ್ಳಬಹುದಾದಂತಹ ಮತ್ತು ಬೆಳೆಸಿಕೊಳ್ಳಲೇಬೇಕಾಗಿರುವಂತಹ ಮನಸ್ಥಿತಿ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ನೀವು ಅದನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿ ಮಾಡಿಕೊಂಡಷ್ಟು ಅದು ಹೆಚ್ಚು ಸಹಜವಾಗುತ್ತೆ. ಅದು ನಿಮ್ಮ ಒಟ್ಟಾರೆ ಸಂತೋಷ ಮತ್ತು ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಇದನ್ನು ನೀವು ಪಾಲಿಸ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗೋದನ್ನು ಕೆಲವೇ ದಿನಗಳಲ್ಲಿ ನೀವು ನೋಡ್ತೀರಿ. ಇಷ್ಟು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿರುವಂತಹ ವಿಷಯ ಆಗಿತ್ತು.
ಇದನ್ನು ಯಾಕೆ ಇಷ್ಟು ವಿಸ್ತಾರವಾಗಿ ಹೇಳಬೇಕಾಗಿತ್ತು ಅಂದರೆ, ಕೃತಜ್ಞತೆ ಎನ್ನುವುದು ರೇಖೆಯಲ್ಲಿ ಒಂದು ತತ್ವ. ಆದರೆ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ, ಇದರ ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ, ಇದನ್ನು ಜೀವನ ಪರ್ಯಂತ ಒಂದು ತಪಸ್ಸಿನ ರೀತಿಯಾಗಿ ಆಚರಿಸಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಇಷ್ಟ ಆಗಿದ್ದರೆ ನಿಮ್ಮ ಲೈಕ್ ಈ ವಿಡಿಯೋಗಿರಲಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಇದ್ದರೆ ಅಥವಾ ಯಾವುದಾದ್ರು ಅನುಮಾನ ಇದ್ದರೆ ತಿಳಿಸ್ಬೋದು. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಕುಟುಂಬಸ್ಥರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋಬೋದು. ಇವತ್ತಿನ ವಿಚಾರ ಇಷ್ಟು. ನಮಸ್ಕಾರ. ನಾನು ರವಿ, ರೇಖಿ ಮಾಸ್ಟರ್, ನ್ಯೂಮರಾಲಜಿಸ್ಟ್ ಮತ್ತು ಹಿಪ್ನಾಟಿಸ್ಟ್. ಧನ್ಯವಾದಗಳು.